ಓಂ ತದೇತತ್ ಸಹಸ್ರಂ ತತ್ ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ತ್ವಷ್ಟ್ರೇ ನಮಃ. ಓಂ ಇಂದ್ರಸ್ಯ ಧೃಷಿತಂ ಸಹಃ ಸನೋ ದಧಾತು ತಂ ರಯಿಂ ವಿಷಂಗ ಸದೃಶಮಿಂದ್ರಃ ಪತಿಸ್ತವಸ್ತಮೋ ಜನೇಶ್ವಾ. ಮಹಾಭಾರತದ ಅನುಶಾಸನ ಪರ್ವದ 308ನೇ ಭಾಗ ಇದು. ಸ್ವಸ್ತ್ಯಸ್ತು ಸದಾ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಸಾರಭೂತಃ ಯಹ ಅಯಂ ಸ್ತೋತ್ರಭಾಗಃ ವಿಷ್ಣೋಃ ಭಗವತಃ ಸಹಸ್ರಸಂಖ್ಯಾಕಾನಾಂ ನಾಮ್ನಾಂ ಸಂಗ್ರಹರೂಪಃ. ತತ್ರ ಅದ್ಯ 53 53ನೇಯ ತ್ವಷ್ಟಾ ಇತಿ ನಾಮ ಅಪಿ ಚ 49 ಬೃಹತಿ ಚ ಸಂಶ್ರೂಯೇತೆ. ತ್ವಷ್ಟ ಅನ್ನುವಂಥ ಭಗವಂತನ ನಾಮವನ್ನ ಮತ್ತೆ ಅದರ ವ್ಯಾಖ್ಯಾನವನ್ನು ಮಾಡುವಂಥ 49ನೇ ಬೃಹತಿ ಮಂತ್ರವನ್ನು, 53ನೇಯ ನಾಮ ಇದು, ಅಥವಾ ಕೆಲವು ವ್ಯಾಖ್ಯಾನಗಳಲ್ಲಿ 52ನೇದಾಗಿರಬಹುದು, ಮತ್ತು 49ನೇಯ ಬೃಹತಿ ಮಂತ್ರ. ತ್ವಷ್ಟ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ಮೊದಲು ನೋಡೋಣ. ಕಾಂತಿಶಾಲಿಯಾದವನು ಅಂತ ಅದರ ಅರ್ಥ. ದೀಪ್ತಿ ಉಳ್ಳವನು, ಕಾಂತಿಯಿಂದ ಕಂಗೊಳಿಸುವವನು, ಮತ್ತೆ ಜಗತ್ತನ್ನ ಕೆತ್ತಿ ನಿರ್ಮಿಸಿದವನು ಅಂತ ಒಬ್ಬ ಮಹಾಶಿಲ್ಪಿ. ತ್ವಷ್ಟ ಅನ್ನೋ ಶಬ್ದಕ್ಕೆ ಇದನ್ನೊಂದು ಅರ್ಥ. ಮತ್ತು ಒಂದು ಅರ್ಥ ನಾನು ಅನುಸಂಧಾನ ಮಾಡಿಕೊಳ್ಳುವುದು, ಜಗತ್ತನ್ನ, ಈ ಜಗತ್ತಿನ ಎಲ್ಲ ಜೀವರನ್ನ ತಿಳಿದು, ಅವರ ಹಿನ್ನೆಲೆಯನ್ನು ತಿಳಿದು, ಅವರನ್ನ ಬೆಳೆಸಿ, ಮುಂದೆ ಅವರನ್ನ ಸದ್ಗತಿಗೆ ತಲುಪಿಸಿ, ಅವರ ಸ್ವರೂಪವನ್ನು ಅವರಿಗೆ ತೋರಿಸಿ ಕಂಗೊಳಿಸುವಂತೆ ಮಾಡುವವನು. ಅದರ ನಿರ್ವಚನವನ್ನೆಲ್ಲ ಮುಂದೆ ಹೇಳ್ತೇನೆ, ಹಾಗರ್ಥ ಹೇಗೆ ಬರ್ತದೆ ಅಂತ ಅನ್ನೋದನ್ನು. ತ್ವಷ್ಟ ಅಂತ ಪ್ರಜಾಪತಿಯೊಬ್ಬ, ಅವನೊಳಗೆ ಇರುವಂಥವನು ಅಂತ ಮತ್ತೂ ಒಂದು ಅರ್ಥ ಆ ಶಬ್ದಕ್ಕೆ ಬರ್ತದೆ. ಸಂಹಾರದ ಕಾಲದಲ್ಲಿ ಎಲ್ಲ ಪ್ರಾಣಿಗಳನ್ನು ಕೂಡ ನಾಶ ಮಾಡುವವನು ಅಂತ ಒಂದು ಅರ್ಥ. ಈ ಪ್ರಪಂಚವನ್ನ ಸೃಷ್ಟಿಸಿ ಅದಕ್ಕೊಂದು ಹೆಸರು ಕೊಟ್ಟು ಅದನ್ನು ಬೆಳಕಿಗೆ ತಂದವನು. ಇಷ್ಟೆಲ್ಲ ಅರ್ಥಗಳು ಆ ತ್ವಷ್ಟ ಎಂಬ ಶಬ್ದದಿಂದ ಬರ್ತವೆ. ಈ ತ್ವಷ್ಟ ಎಂಬ ಶಬ್ದದ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಮಂತ್ರ ಈಗ ನಾವು ನೋಡಬೇಕಾದದ್ದು. ಇಂದ್ರಸ್ಯ ಧೃಷಿತಂ ಸಹಃ ಅಂತ. ಅದರ ಅರ್ಥವನ್ನ ರಘುನಾಥ ತೀರ್ಥರು ಏನ್ ಹೇಳಿದ್ದಾರೆ, ಹಾಗೆ ಭಗವಂತರಾಯರು ಏನ್ ಹೇಳಿದ್ದಾರೆ, ಅದೆರಡನ್ನೂ ಕೂಡ ಈಗ ನಾವು ನೋಡೋಣ. ರಘುನಾಥ ತೀರ್ಥರು ಅದನ್ನು ವ್ಯಾಖ್ಯಾನ ಮಾಡುವಂತೆ, ಜನೇಶು ಪತಿ, ಎಲ್ಲ ಜನರಿಗೂ ಕೂಡ ಈತ ಪತಿಯಾದವನು. ಎಲ್ಲ ದೇಶ ಕಾಲಗಳಲ್ಲಿಯೂ ಎಲ್ಲ ಜನರಿಗೂ ಪತಿಯಾದವನು. ಮತ್ತೆ
ತವಸ್ತಮ ಅಂತ ಶಬ್ದ ಇದೆ. ಪತಿ ಅಂದ್ರೆ ಒಡೆಯ ಅಂತ ಅರ್ಥ, ಜಗತ್ತಿನ ಒಡೆಯ ಅಂತ ಅರ್ಥ. ತವಸ್ತಮ ಅಂದ್ರೆ ಅತ್ಯಂತ ತೇಜಸ್ವಿಯಾದವನು ಅಂತ ಅರ್ಥ. ಅಂತಹ ಇಂದ್ರ ನಮಗೆಲ್ಲರಿಗೂ ಕೂಡ ಈ ಹಳದಿ ಬಣ್ಣದಿಂದ ಕಂಗೊಳಿಸುವಂತಹ ಸಂಪತ್ತನ್ನ, ಬಂಗಾರ ಮೊದಲಾದ ಸಂಪತ್ತನ್ನ, ಮತ್ತೆ ಭಗವಂತನೆಂಬ ಶ್ರೇಷ್ಠವಾದ ಸಂಪತ್ತನ್ನು ಕೂಡ ಕೊಡಲಿ. ಭಗವಂತನೆಂಬ ಶ್ರೇಷ್ಠವಾದ ಸಂಪತ್ತನ್ನು ಕೊಡುವುದು ಅಂದ್ರೆ ತತ್ವಜ್ಞಾನವನ್ನು ಕೊಡುವುದು ಅಂತಾನೆ ಅದಕ್ಕರ್ಥ. ಈ ಮಂತ್ರದಲ್ಲಿ ತವಸ್ತಮ ಅಂತ ಶಬ್ದ ಇದೆ. ತವಸ್ತಮ ಎಂಬ ಶಬ್ದಕ್ಕೆ ತೇಜಸ್ವಿ ತರ ಅಂತ ಅರ್ಥ, ತೇಜಸ್ವಿ ತಮ ಅಂತ ಅರ್ಥ. ತ್ವಷ್ಟ ಅಂತಂದ್ರೂ ಅದೇ ಅರ್ಥ. ರಘುನಾಥ ತೀರ್ಥರು ಅದನ್ನು ವ್ಯಾಖ್ಯಾನ ಮಾಡಿ ಹೇಳಿದ್ದಾರೆ. ತ್ವಿಷ ದೀಪ್ತವು ಅಂತ ಧಾತು ಇದೆ. ತ್ವಿಷ ದೀಪ್ತವು ಧಾತುವಿಗೆ ಕಂಗೊಳಿಸುವವನು ಅಂತ ಅರ್ಥ. ಅದಕ್ಕೆ ತ್ರಿಚ್ ಪ್ರತ್ಯಯ ಬಂದು ತ್ವಷ್ಟ, ತ್ವಷ್ಟಾರೋ, ತ್ವಷ್ಟಾರಹ ಅಂತ ಋಕಾರಾಂತವಾದ ಶಬ್ದ ನಿಷ್ಪನ್ನ ಆಗಿದೆ. ಈ ತ್ವಷ್ಟ ಅನ್ನುವ ಶಬ್ದದ ವ್ಯಾಖ್ಯಾನವನ್ನೇ ತವಸ್ತಮ ಎಂಬುದಾಗಿ ಈ ವೇದ ವ್ಯಾಖ್ಯಾನಿಸಿದೆ. ಮುಂದೆ ಇದೇ ಮಂತ್ರಕ್ಕೆ ಭಗವಂತರಾಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಮತ್ತು ತ್ವಷ್ಟ ಅನ್ನೋ ಶಬ್ದಕ್ಕೆ ಅವರೇನು ಅರ್ಥ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕು. ಹೆಚ್ಚಿನ ಅರ್ಥ ವ್ಯತ್ಯಾಸ ಏನೂ ಇಲ್ಲ. ಜನೇಶು ಜೀವಾನಾಂ ಪತಿ, ಎಲ್ಲ ಜೀವರಿಗೂ ಕೂಡ ಇವನು ಪತಿ. ಮತ್ತು ತವಸ್ತಮ ಅಂದ್ರೆ ಅತ್ಯಂತ ಬಲಶಾಲಿಯಾದವನು ಅಂತ ಅರ್ಥ. ಓಜಃ, ಪಾಜಃ, ಶವಃ, ತವಃ ಅಂತ ತವಸ್ ಎಂಬ ಶಬ್ದವನ್ನ ಬಲ ಎಂಬ ಅರ್ಥದಲ್ಲಿ ಕೋಶದಲ್ಲಿ ಪಠನ ಮಾಡಿದ್ದಾರೆ. ಅಂತಹ ಇಂದ್ರ ಹಿಂದೆ ಮಂತ್ರದಲ್ಲಿ ಏನು ಸುಖ ಬಲ ಇತ್ಯಾದಿ ರೂಪವಾದ ಒಂದು ಸಂಪತ್ತು, ಸುಖ ಬಲಾದಿ ರೂಪಂ ರಯಿಂ ದ್ರವಿಣಂ ಅಂತ ಸಂಪತ್ತನ್ನ ನಮಗೆ ಕೊಡ್ಲಿ. ಪಿಶಂಗ ಸದೃಶ ಅಂದ್ರೆ ಪಿಶಂಗ ವರ್ಣೋಪೇತಂ, ಹಳದಿ ಬಣ್ಣದಿಂದ ಕೂಡಿದ್ದು ಅಂತ ಅರ್ಥವನ್ನ ರಘುನಾಥ ತೀರ್ಥರು ಹೇಳಿದ್ರು. ಇದು ಈ ವ್ಯಾಖ್ಯಾನದಲ್ಲಿ ಪೀತತೆಯ ಸಮ್ಯಕ ದೃಶ್ಯಮಾನಂ, ಹಳದಿ ಬಣ್ಣದಿಂದ ಕೂಡಿದ್ದಾಗಿ ನಮ್ಮ ದೃಷ್ಟಿಗೆ ಗೋಚರವಾದದ್ದು, ಸುವರ್ಣಾತ್ಮಕಂ, ಬಂಗಾರ ಮುಂತಾದ ಧನವನ್ನು ಕೊಡಲಿ. ರಯಿಂಚ ನಹ ಅಸ್ಮಭ್ಯಂ ದದಾತು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇಂದ್ರಸ್ಯ ದೃಶಿತಂ ಸಹ ಅಂತ ಅಲ್ಲೊಂದು ತುಣುಕಿದೆ ಮಂತ್ರದ ಆರಂಭದಲ್ಲಿ. ಅದನ್ನ ಕಿಂಚ ಇಂದ್ರಸ್ಯ ಧೃಷಿತಂ ಸಹಶ್ಚ ಅಸ್ತಿ ಅಂತ ರಘುನಾಥ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಭಗವಂತನಿಗೆ ಧೃಷಿತ, ಇನ್ನೊಬ್ಬರನ್ನು ಹಿಮ್ಮೆಟ್ಟಿಸುವ, ಸಹ ಮತ್ತೊಬ್ಬರಿಗೆ ಮಣಿಯದ ಶಕ್ತಿ ಇದೆ ಅಂತ ಅದರ ಅರ್ಥ ಆಗ್ತದೆ. ಈ ಒಂದು ಭಾಗಕ್ಕೆ ಭಗವಂತರಾಯರು ಎಲ್ಲೂ ಕೂಡ ವ್ಯಾಖ್ಯಾನ ಮಾಡಲಿಲ್ಲ, ನನಗದು ಕಾಣಲಿಲ್ಲ ಅವರ ವ್ಯಾಖ್ಯಾನದಲ್ಲಿ. ಮತ್ತೆ ತ್ವಷ್ಟ ಎಂಬ ಶಬ್ದಕ್ಕೆ ಭಗವಂತರಾಯರ ಅರ್ಥ ವಿವರಣೆ ಏನಿದೆ? ತ್ವಿಷ ದೀಪ್ತವಂತ ಧಾತು, ಅದಕ್ಕೆ ತ್ರಿಚ್ ಪ್ರತ್ಯಯ. ಕುದುರೆಗಳಿಂದ ಹೂಡಲ್ಪಟ್ಟಂತಹ ಒಂದು ರಥದಲ್ಲಿ ಕಂಗೊಳಿಸುವವನು ಅಂತ ಹೀಗೆ ಅರ್ಥವನ್ನ ಅವರು ಹೇಳಿದ್ದಾರೆ. ಐಶ್ವರ್ಯ, ಜ್ಞಾನ, ಆನಂದ ಇತ್ಯಾದಿ ಆ ಗುಣಗಳಿಂದ ಪ್ರಕಾಶಮಾನನಾದವನು ಈ ಭಗವಂತ. ತ್ವಷ್ಟು ತೇಜಸ್ವಿನಃ ಸೂರ್ಯಸ್ಯ ದಿವಿ ಆರೋಹಣಾದಿನ ನಿಯಾಮಕತ್ವಾದ್ವಾ. ತ್ವಷ್ಟ ಅಂದ್ರೆ ನಾವು ಆಕಾಶದಲ್ಲಿ ಕಾಣುವಂತಹ ಸೂರ್ಯ ಅಂತ ಅರ್ಥನೂ ಇದೆ. ಅಂತ ಸೂರ್ಯನಿಗೀತ ನಿಯಾಮಕನಾದವನು. ಸೂರ್ಯನಿಗೆ ನಿಯಾಮಕ ಆದ್ರಿಂದ ಇವನಿಗೇನೆ ತ್ವಷ್ಟ ಅಂತ ಹೆಸರು ಬರುವುದು ಕೂಡ ಕಂಡಿದೆ. ತದಧೀನತ್ವಾತ್ ಅರ್ಥವತ್, ಯಾವುದು ಯಾರ ಅಧೀನವೋ, ಒಂದು ಕೆಳಗಿನ ವಸ್ತು ಮೇಲಿನವರ ಅಧೀನ ಆದರೆ
ಆ ಮೇಲಿನವರನ್ನು ಕೆಳಗಿನವರನ್ನು ಒಂದೇ ಶಬ್ದದಿಂದ ಕರೆಯೋದು ಕೂಡಿದೆ, ದೃಷ್ಟಾಂತದಲ್ಲಿ ಕಂಡಿದೆ ಜಗತ್ತಿನಲ್ಲಿ. ಯದಧೀನ ಯಸ್ಯ ಸತ್ತ ತತ್ತದಿತ್ಯೇವ ಚೋಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲೂ ಕೂಡ ಆಚಾರ್ಯರು ಅದನ್ನ ವಿವರಿಸಿದ್ದಾರೆ. ಇದು ಆ ತ್ವಷ್ಟ ಎಂಬ ಶಬ್ದಕ್ಕೆ ಭಗವಂತರಾಯರು ತಿಳಿಸುವಂತಹ ಅರ್ಥ. ಈ ಇಂದ್ರಸ್ಯ ಧೃಷಿತಂ ಸಹ ಸನೋ ದಧಾತು ತಂ ರಯಿಂ ಪಿಶಂಗ ಸದೃಶಮಿಂದ್ರ ಪತಿಸ್ತವಸ್ತಮೋ ಜನೇಶ್ವ. ಇಷ್ಟೇ ಮಂತ್ರ. ಅದನ್ನ ಬೇರೆ ಬೇರೆ ಕಡೆಯಿಂದ ಜೋಡಿಸಿದ್ದೇನೂ ಇಲ್ಲ ಇಲ್ಲಿ. ಇಷ್ಟೇ ಮಂತ್ರ ಇರುವುದರಿಂದ ಇದರ ಪೂರ್ಣವಾದಂತಹ ಅರ್ಥ ನಮಗೀಗಾಗಲೇ ಗೊತ್ತಾಗೇ ಆಗಿದೆ. ಸ್ವಲ್ಪ ಇದೇ ಅರ್ಥವನ್ನೇ, ತೇಜಸ್ವಿ ಎಂಬ ಅರ್ಥವನ್ನೇ ಇಟ್ಕೊಂಡು ಆ ಜನ ಮತ್ತೆ ಇಂದ್ರ ಅಂತ ಶಬ್ದ ಎರಡು ಕಡೆ ಬಂದಿದೆ. ಇಂದ್ರಸ್ಯ ಧೃಷಿತಂ ಸಹ ಅಂತ ಒಂದು, ಇಂದ್ರ ಪತಿಸ್ತವಸ್ತಮಃ ಅಂತ ಇನ್ನೊಂದು, ಹೀಗೆ ಎರಡು ಕಡೆ ಬಂದಿದೆ. ಅವನ್ನೇ ಸ್ವಲ್ಪ ಬೇರೆ ರೀತಿಯಾಗಿ ವ್ಯಾಖ್ಯಾನಿಸುವುದು ನನ್ನ ಉದ್ದೇಶ. ಅದಕ್ಕನುಸಾರವಾಗಿ ನನ್ನ ಭಾವಾರ್ಥ ಹೀಗಾಗ್ತದೆ, ನಾನು ಭಾವಿಸುವ ಭಾವಾರ್ಥ. ಕಾಂತಿಯಿಂದ ಕಂಗೊಳಿಸುವಂತಹ ಒಡೆಯನಾದ ಸರ್ವೇಶ್ವರನಾದ ಆ ದೇವ ಜನಸಾಮಾನ್ಯರಿಗೆ ಹಳದಿ ಬಣ್ಣದಿಂದ ಹೊಳೆಯುವಂತಹ ಬಂಗಾರವನ್ನು ಕೊಡಲಿ. ಜನಸಾಮಾನ್ಯರಿಗೆ ಯಾರಿಗೆ ಜ್ಞಾನ ಇತ್ಯಾದಿಗಳ ಅಪೇಕ್ಷೆ ಇಲ್ಲವೋ ಅಂಥವರಿಗೆ ನಿನ್ನ ಆರಾಧನೆ ಮಾಡಿದಾಗ ಆರಾಧನೆಯ ಪ್ರತಿಫಲವಾಗಿ ಬಂಗಾರ ಬೆಳ್ಳಿ ಮೊದಲಾದ ಸಂಪತ್ತನ್ನು ಕೊಡಲಿ. ನಮಗೆ ಸ್ವಲ್ಪ ತತ್ವವನ್ನು ಜಿಜ್ಞಾಸೆ ಮಾಡಬೇಕು, ತತ್ವವನ್ನು ತಿಳ್ಕೊಳ್ಬೇಕು ಅಂತ ನಮಗೆ ಅಪೇಕ್ಷೆ ಇದೆ. ಅಂಥವರಿಗೆ ನಮಗೆ ಜ್ಞಾನಧನವನ್ನು ಕೊಡಲಿ. ನಮ್ಮ ಒಡೆಯನಾದಂತಹ ಪ್ರಾಣ ಇದ್ದಾನೆ, ಅವನ ಮತ್ತು ಅವನ ಅಂತರ್ಯಾಮಿಯಾದ ನಿನ್ನ ಅನುಗ್ರಹ ಆಶೀರ್ವಾದಗಳಿಂದಲೇ ನಾವು ಈ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಲಿಕ್ಕೆ ತೊಡಗಿದ್ದೇವೆ. ನಮ್ಮ ಈ ಮಾರ್ಗದಲ್ಲಿ ಬರುವಂತಹ ಏನೇನು ವಿಘ್ನಗಳಿವೆ ಆ ವಿಘ್ನಗಳನ್ನೆಲ್ಲ ನೀನು ಹಿಮ್ಮೆಟ್ಟಿಸಬೇಕು. ನಿನ್ನಿಂದ ಆ ಪ್ರಾಣನಿಗೆ ಬಲ ಬರಬೇಕು. ನಿನ್ನ ಮತ್ತು ಪ್ರಾಣನ ಅನುಗ್ರಹದಿಂದ ನಾವು ಶತ್ರುಗಳನ್ನ ಸೋಲಿಸುವ ಶಕ್ತಿಯನ್ನು ಮತ್ತೆ ಶತ್ರುಗಳಿಗೆ ಮಣಿಯದಿರುವ ಶಕ್ತಿಯನ್ನು ಪಡ್ಕೋಬೇಕು. ನಮ್ಮೆಲ್ಲರ ಒಡೆಯನಾದ ಪ್ರಾಣನಿಗೆ ಹಗೆಗಳಿಗೆ ಬಗ್ಗದ, ಶತ್ರುಗಳಿಗೆ ಬಗ್ಗದ, ಅವರನ್ನ ಸದೆ ಬಡಿಯುವಂತಹ ಶಕ್ತಿಯನ್ನ, ಅಲ್ಲಿ ಧೃಷಿತ ಅಂದ್ರೆ ಅವರನ್ನು ಸದೆ ಬಡಿಯುವ ಶಕ್ತಿ, ಸಹ ಅಂದ್ರೆ ಅವರಿಗೆ ಬಗ್ಗದ ಶಕ್ತಿ, ಅವೆರಡನ್ನು ನೀನು ಕೊಡಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಜನಸಾಮಾನ್ಯರಿಗೊಂದು ಸಂಪತ್ತು, ನಮಗೊಂದು ಸಂಪತ್ತು, ಮತ್ತೆ ನಮ್ಮ ಸಂಪತ್ತಿನ ಸ್ಥಿರತೆಗಾಗಿ ನಮ್ಮ ಒಡೆಯನಾದ ಪ್ರಾಣನಿಗೆ ಮತ್ತೊಂದು ಸಂಪತ್ತು, ಇಷ್ಟನ್ನು ನೀನು ಕೊಡಬೇಕು ಅಂತ ಅದನ್ನೇ ಸ್ವಲ್ಪ ವ್ಯತ್ಯಾಸ ಮಾಡಿ ನಾನು ಬರ್ಕೊಂಡಿದ್ದೇನೆ. ಅದರ ಅನ್ವಯಾರ್ಥ ಏನಾಗ್ತದೆ? ಸಹ ಆ ತವಸ್ತಮಃ ಅಂದ್ರೆ ತೇಜಸ್ವಿತಮಃ, ಅತ್ಯಂತ ತೇಜಸ್ವಿಯಾದವನು. ಪತಿ ನಮ್ಮೆಲ್ಲರ ಒಡೆಯನಾದಂತಹ ಇಂದ್ರ, ಸರ್ವೇಶ್ವರನಾದಂತಹ ಭಗವಂತ. ಜನೇಶು ಅಂದ್ರೆ ಜನಸಾಮಾನ್ಯೇಶು ಅಂತ ಅರ್ಥ. ತತ್ವ ಜಿಜ್ಞಾಸೆಯನ್ನು ಅಲ್ಲದ ಭೋಗಭಾಗ್ಯಗಳಲ್ಲಿ ಮೈಮರೆತ ಜನರಿಗೆ ಪಿಶಂಗ ಸದೃಶಂ ಪೀತವರ್ಣೋಪೇತಂ, ಹಳದಿ ಬಣ್ಣದಿಂದ ಕೂಡಿದ ರೈಮ್ ಅಂದ್ರೆ ಸುವರ್ಣಂ, ಬಂಗಾರವನ್ನ ಕೊಡಲಿ. ನಹ ನಮಗೆ ನಿಯಂತೆ ಇತಿ ನಹ ಅಂತ, ನಾವು ವೇದಶಾಸ್ತ್ರಗಳ ಕಡೆಗೆ ಸೆಳೆದು ಒಯ್ಯಲ್ಪಟ್ಟವರು. ಆದ್ರಿಂದ ನಹ ಅಂತಂದ್ರೆ ನಮಗೆ ಅಂತ ಅರ್ಥ, ಗೊತ್ತಿದೆ ಅದು, ಇಲ್ಲಂತಲ್ಲ. ಅದನ್ನೇ ಈ ಶಾಸ್ತ್ರಗಳ ಕಡೆಗೆ ಆಸಕ್ತಿ ಇರುವಂತಹ, ತತ್ವಜ್ಞಾನವನ್ನು ಪಡೆಯಬೇಕು ಅಂತ ಹಂಬಲ ಇರುವಂತಹ ನಮಗೆ, ಅದಕ್ಕಾಗಿ ನಹ ಅನ್ನೋದಕ್ಕೆ ಒಂದು ಬೇರೆ ಅರ್ಥವನ್ನು ಹೇಳುವ ಪ್ರಯತ್ನ ಮಾಡಿದೆ ಅಷ್ಟೆ. ನಾನರೋ ನರಹ, ತತ್ವಂ ಜಿಜ್ಞಾಸತಾಂ, ತತ್ವವನ್ನು ಜಿಜ್ಞಾಸೆ ಮಾಡುವಂತಹ ನಮಗೆ
ತಂ ಆ ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ರೈಮ್ ಜ್ಞಾನಾಖ್ಯಂ ಧನಂ, ಜ್ಞಾನವೆಂಬ ಧನವನ್ನು ನೀನು ಕೊಡಬೇಕು. ಇಂದ್ರಸ್ಯ ಅಸ್ಮಾಕಂ ಸ್ವಾಮಿನಃ, ನಮ್ಮೆಲ್ಲರಿಗೂ ಒಡೆಯನಾದಂತಹ ಪ್ರಾಣನಿಗೆ ಧೃಷಿತಂ ಅಂದ್ರೆ ಪರಾಭಿಭವ ಶಕ್ತಿಂ, ಇನ್ನೊಬ್ಬರನ್ನು ಮಣಿಸುವ ಶಕ್ತಿಯನ್ನ, ಸಹ ಪರ ಅನಭಿಭಾವ್ಯತ್ವ ಎಂಬ ಶಕ್ತಿಯನ್ನು ಕೂಡ, ಪರ ಅನಭಿಭಾವ್ಯತ್ವಂಚ ಇನ್ನೊಬ್ಬರಿಗೆ ಮಣಿಬಾರದು, ಅವರನ್ನು ಸೋಲಿಸಬೇಕು. ಇವೆರಡು ಶಕ್ತಿಗಳನ್ನ ಪ್ರಾಣನಿಗೆ ನೀನು ಕೊಡು, ಪ್ರಾಣ ನಮಗೆ ಅವನು ಕೊಡ್ತಾನೆ. ಆ ಮೂಲಕ ದುಷ್ಟಶಕ್ತಿಗಳಿಗೆ ನಾವು ಮಣಿಯದೆ ದುಷ್ಟಶಕ್ತಿಗಳನ್ನೇ ಹಿಮ್ಮೆಟ್ಟಿಸಿ ನಮ್ಮ ಮಾರ್ಗದಲ್ಲಿ ನಾವು ಮುಂದುವರಿತೀವಿ. ಶ್ಲೋಕದಲ್ಲಿ ತವಸ್ತಮ ಅಂತ ಶಬ್ದ ಬಂದಿದೆಯಲ್ಲ, ಪಿಶಂಗ ಸದೃಶಮಿಂದ್ರ ಪತಿಸ್ತವಸ್ತಮಃ ಅಂತ. ತವಸ್ತಮ ಅಂದ್ರು ತವಸ್ತರ ಅಂದ್ರು ಒಂದೇ. ಈ ಋಗ್ವೇದದಲ್ಲಿ ತವಸ್ತರ ಅಂತ ಒಂದು ಶಬ್ದ ಇದೆ. ಅದನ್ನ ಆಚಾರ್ಯರು ತೇಜಸ್ವಿ ತಮ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ತರ ಅಂದ್ರು ತಮ ಅಂದ್ರು ಆ ಭಗವಂತನ ವಿಷಯದಲ್ಲಿ ಅದು ಒಂದೇ ಆಗ್ತದೆ. ಹಾಗಿರೋದ್ರಿಂದ ಅಲ್ಲಿ ತವಸ್ತರ ಅಂತ ಬಂದಿದೆ, ಇಲ್ಲಿ ತವಸ್ತಮ ಅಂತ ಬಂದಿದೆ. ನಾವು ಅದನ್ನು ಮಾಡಿಕೊಳ್ಬೇಕಾದಂತಹ ಅರ್ಥ ಮಾತ್ರ ತೇಜಸ್ವಿ ತಮ, ಭಗವಂತನು ತೇಜಸ್ವಿ ತಮ ಅನ್ನುವಂಥ ಅರ್ಥವನ್ನೇ. ಯೋಗೇ ಯೋಗೇ ತವಸ್ತರಂ ವಾಜೇ ವಾಜೇ ಹವಾಮಹೇ ಸಖಾಯ ಇಂದ್ರ ಮೂತಯೇ ಅಂತ ಇದು 1ನೇ ಅಷ್ಟಕದ 2ನೇ ಅಧ್ಯಾಯದ 29ನೇ ವರ್ಗ, 1ನೇ ಮಂಡಲದ 6ನೇ ಅನುವಾಕದ 30ನೇ ಸೂಕ್ತ. ಋಗ್ಭಾಷ್ಯದ 1ನೇ ಅಧ್ಯಾಯದ 13ನೇ 2ನೇ ಅಧ್ಯಾಯ ಅಲ್ಲಿ 155ನೇ ಶ್ಲೋಕ ಇದು, 30ನೇ ಸೂಕ್ತದಲ್ಲಿ 7ನೇ ಮಂತ್ರ. ಅಲ್ಲಿ ತವಸ್ತರ ಎಂಬ ಶಬ್ದವನ್ನು ವ್ಯಾಖ್ಯಾನಿಸುವಾಗ ಆಚಾರ್ಯರು ತೇಜಸ್ವಿ ತಮಮಿಂದ್ರಂ ತಂ ಯೋಗೇ ಯೋಗೇ ಹವಾಮಹೇ, ಅತ್ಯಂತ ತೇಜಸ್ವಿಯಾದ ಕಾಂತಿಯಿಂದ ಕಂಗೊಳಿಸುವಂತಹ ಆ ಭಗವಂತನನ್ನ ನಮ್ಮ ಧ್ಯಾನ ಯೋಗಗಳಲ್ಲಿ ನಾವು ಮಾಡುವ ಶಾಸ್ತ್ರ ಪ್ರವಚನ ಇತ್ಯಾದಿ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಇಲ್ಲಿ ಬಾ ಸನ್ನಿಹಿತನಾಗಿರುವಂತ ಆಹ್ವಾನಿಸ್ತೇವೆ ಅಂತ ಅದರ ತಾತ್ಪರ್ಯ. ಇದು ಆ ತವಸ್ತಮ ಎಂಬ ಶಬ್ದಕ್ಕೂ ತವಸ್ತರ ಎಂಬ ಶಬ್ದಕ್ಕೂ ಒಂದೇ ಅರ್ಥ ಇದೆ. ಅದು ತೇಜಸ್ವಿ ತಮ ಎಂಬ ಅರ್ಥವನ್ನು ಹೇಳುತ್ತದೆ ಅನ್ನುವುದಕ್ಕೆ ಒಂದು ಆಧಾರ ಋಗ್ಭಾಷ್ಯದಲ್ಲಿ. ಮುಂದೆ ತ್ವಷ್ಟ ಎಂಬ ಶಬ್ದ ಇದೆಯಲ್ಲ, ವಿಷ್ಣು ಸಹಸ್ರನಾಮ ಸ್ತೋತ್ರದ ತ್ವಷ್ಟ ಅಂತ ಶಬ್ದ. ಆ ಶಬ್ದ ಋಗ್ಭಾಷ್ಯದಲ್ಲಿ ಬಂದಿದೆ. ತ್ವಷ್ಟ ತೇಜಸ್ವತೋ ವಿಷ್ಣು ಬಲತ್ವಾದ್ವಾ ಸಮೀರಿತಃ ಅಂತ. ಭಗವಂತ ತೇಜಸ್ಸುಳ್ಳವನಾದ್ರಿಂದ ತ್ವಷ್ಟ ಅಂತ ಕರೆಸ್ಕೊಂಡಿದ್ದಾನೆ, ಮತ್ತು ಬಲವುಳ್ಳವನಾದ ಕಾರಣದಿಂದಲೂ ಅವನಿಗೆ ತ್ವಷ್ಟ ಅಂತ ಹೆಸರು. ಆ ತ್ವಷ್ಟ ಎಂಬ ಶಬ್ದಕ್ಕೆ ತ್ವಿಷದೀಪ್ತವು ಅಂತ ಧಾತು. ತ್ವಿಷದೀಪ್ತವು ಅನ್ನೋ ಧಾತುವಿಗೆ ತ್ರಿಚ್ ಪ್ರತ್ಯಯ ಬಂದು ತ್ವಷ್ಟ ತ್ವಷ್ಟಾರೋ ತ್ವಷ್ಟಾರಹ ಅಂತ ಹೀಗೆ ಆ ಶಬ್ದ ನಿಷ್ಪನ್ನ ಆಗಿದೆ. ಆ ಶಬ್ದಕ್ಕೆ ಕೇವಲ ಕಾಂತಿ ಉಳ್ಳವನಂತಿಷ್ಟೇ ಅರ್ಥ ಅಲ್ಲ, ಹೊರತು ಬಲವುಳ್ಳವನು ಮತ್ತು ಕಾಂತಿ ಉಳ್ಳವನು ಅಂತ ಎರಡೂ ಅರ್ಥ ಆಗ್ತದೆ. ಹೀಗೆ ಅವನೇ ಬಲವುಳ್ಳವನಾದ್ರಿಂದ ನಮ್ಮ ಒಡೆಯನಾದ ಪ್ರಾಣನಿಗೂ ಕೂಡ ಇನ್ನೊಬ್ಬರನ್ನ ಹಿಮ್ಮೆಟ್ಟಿಸುವ, ಅವರಿಗೆ ಮಣಿಯದಿರುವ ಬಲವನ್ನು ಅವನು ಕೊಡಲಿ ಅಂತ ಅದರ ಅರ್ಥ. ಋಗ್ಭಾಷ್ಯದ ಮಾತದು. ಅಲ್ಲಿ ಋಗ್ಭಾಷ್ಯ ಟೀಕಾದಲ್ಲಿ ಟೀಕಾಚಾರ್ಯರು ಜಯತೀರ್ಥರು ದ್ವಿಷಧಾತೋಹೋ ದೀಪ್ತಿವತ್ ಬಲಮಪಿ ವಾಚ್ಯಂ ಭವತಿ, ದ್ವಿಷಧಾತುವಿಗೆ ದೀಪ್ತಿ ಅಂದ್ರೆ ಕಾಂತಿ ಅಂತ ಹೇಗೆ ಅರ್ಥ ಇದೆಯೋ ಹಾಗೆ ಬಲ ಅಂತನೂ ಅರ್ಥ ಇದೆ. ಇತಿ ಆಶಯೇನ ಬಲವತ್ವಾದ್ವಾ ಇತ್ಯುಕ್ತಂ. ಆದ್ರಿಂದ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ತೇಜಸ್ವತಃ ಬಲವತ್ವಾದ್ವಾ ಅಂತ ಹೀಗೆ ಎರಡು ಅರ್ಥಗಳನ್ನು ಕೂಡ ವರ್ಣನೆ ಮಾಡಿದ್ದಾರೆ ಅಂತ ಅರ್ಥ. ಇಹ ತ್ವಷ್ಟಾರಮಗ್ರಿಯಂ ವಿಶ್ವರೂಪಂ ಉಪಹ್ವಯೇ ಅಸ್ಮಾಕಮಸ್ತು ಕೇವಲ ಅಂತ ಋಗ್ವೇದದ 1ನೇ ಅಷ್ಟಕದ 1ನೇ ಅಧ್ಯಾಯದ 25ನೇ ವರ್ಗ, 1ನೇ ಮಂಡಲ 4ನೇ ಅನುವಾಕ ಮತ್ತು ಅಲ್ಲಿ 13ನೇ ಸೂಕ್ತ. ಅಲ್ಲಿ ತ್ವಷ್ಟ ಎಂಬ ಶಬ್ದವನ್ನು ವ್ಯಾಖ್ಯಾನಿಸುವಾಗ
ತ್ವಷ್ಟಾ ತೇಜಸ್ವತೋ ವಿಷ್ಣು ಬಲತ್ವಾದ್ವಾ ಸಮೀರಿತ. ತೇಜಸ್ಸುಳ್ಳವನಾದ್ರಿಂದ ಅಥವಾ ಬಲವುಳ್ಳವನಾದ್ರಿಂದ ಅವನನ್ನ ತ್ವಷ್ಟಾ ಎಂಬ ಶಬ್ದದಿಂದ ವ್ಯವಹರಿಸ್ತಾರೆ ಅಂತ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದ್ದಾರೆ. ಇದು ಆ ತ್ವಷ್ಟಾ ಮತ್ತು ತೇಜಸ್ವಿತಮ, ತವಸ್ತಮ ಇತ್ಯಾದಿ ಈ ಎರಡು ಶಬ್ದಗಳಿಗೆ ತವಸ್ತರ ಅಂದ್ರೂ ತವಸ್ತಮ ಅಂದ್ರೂ ಒಂದೇ ಅರ್ಥ, ಅದಕ್ಕೆ ತೇಜಸ್ವಿತಮ ಅಂತ ಅರ್ಥ. ಮತ್ತೆ ತ್ವಷ್ಟಾ ಎಂಬ ಶಬ್ದದ ಅರ್ಥ ಇದೆ ಇಷ್ಟು. ತ್ವಿಷದೀಪ್ತ ಧಾತುವಿಗೆ ತೃಚ್ ಪ್ರತ್ಯಯ ಬಂದು ತ್ವಷ್ಟಾ ಅಂತ ಈ ಶಬ್ದ ನಿಷ್ಪನ್ನ ಆಗಿದೆ ಅಂತ ಅದರ ಅರ್ಥ. ಇದು ಈ ದ್ವಿಷದೀಪ್ತ ಧಾತುವಿಗೆ ತೃಚ್ ಪ್ರತ್ಯಯ ಬಂದು ಏನು ತ್ವಷ್ಟಾ ಎಂಬ ಶಬ್ದ ನಿಷ್ಪನ್ನ ಆಗಿದೆ, ವಿಷ್ಣು ಸಹಸ್ರನಾಮ ಸ್ತೋತ್ರದ ಈ ಒಂದು ನಾಮ, ಅದನ್ನೇ ಬೃಹತಿ ಮಂತ್ರ ತವಸ್ತಮ ಅಂತ ವ್ಯಾಖ್ಯಾನ ಮಾಡಿದೆ. ನನ್ನ ಅಭಿಪ್ರಾಯದಲ್ಲಿ ಈ ತ್ವಿಷದೀಪ್ತ ಧಾತು ಇದೆಯಲ್ಲ, ಅದರಿಂದ ಹುಟ್ಟಿದ್ದು ಈ ತ್ವಷ್ಟಾ ಅನ್ನೋ ಶಬ್ದ ಅನ್ನೋದನ್ನ ನಾನು ಅಲ್ಲಗಳೆಯೋದಿಲ್ಲ. ಅದು ಆಚಾರ್ಯರು ಜಯತೀರ್ಥರು ಮೊದಲಾದ್ರು ಹೇಳಿದ ಅರ್ಥ, ಅದು ಅಲ್ಲ ಅಂತಲ್ಲ. ಅದು ನಂದೊಂದು ಬೇರೆ ಆಲೋಚನೆ ಇದೆ. ಆ ಬೇರೆ ಆಲೋಚನೆ ಮಾಡಲಿಕ್ಕೆ ಕಾರಣ ಏನು? ಆ ಕಾರಣ ಹೀಗಿದೆ. ತ್ವಷ್ಟ ಎಂಬ ಧಾತುವಿನಲ್ಲಿ ತ್ವ ಅಂತಿದೆ, ಅಕಾರ ಇದೆ. ತ್ವಿಷದೀಪ್ತ ಧಾತುವಿನಲ್ಲಿ ತ್ವಿ ಇದೆ, ಇಕಾರ ಇದೆ. ಹಾಗೆ ತ್ವಿಷದೀಪ್ತವು ಅಂತಿದ್ದಂತೆ ತ್ವಷದೀಪ್ತವು ಅಂತ ಏನಾದರೂ ಧಾತು ಇದ್ದಿರಬೇಕು. ತ್ವಷದೀಪ್ತ ಧಾತುವಿಗೆ ಮುಂದೆ ತೃಚ್ ಪ್ರತ್ಯಯ ಬಂದು ತ್ವಷ್ಟ ಅಂತ ಶಬ್ದ ನಿಷ್ಪನ್ನವಾಗಿರಬೇಕು ಅಂತ ನನ್ನದೊಂದು ಆಲೋಚನೆ. ಅದು ನನ್ನ ಆಲೋಚನೆ ಅಷ್ಟೇ. ಯಾಕಂದ್ರೆ ಯಾವುದೇ ಧಾತು ರೂಪಾವಳಿಯಲ್ಲಿ ಆ ಧಾತು ಈಗ ಸಿಗೋದಿಲ್ಲ, ಇದ್ದಿರಬಹುದು ಹಾಗೊಂದು ಧಾತು. ಅಥವಾ ತ್ವಿಷದೀಪ್ತ ಧಾತುವಿನಿಂದೇನೆ ತ್ವಷ್ಟ ಅಂತ ಶಬ್ದ ನಿಷ್ಪನ್ನ ಆಗೋದು ಅಸಂಭಾವ್ಯ ಏನಲ್ಲ, ಹಾಗೂ ಆಗ್ತದೆ ಕೆಲವೊಂದು ಬಾರಿ. ಅದೇನೇ ಇರಲಿ, ಇನ್ನೊಂದು ರೀತಿಯಾಗಿ ಅದನ್ನು ವ್ಯಾಖ್ಯಾನ ಮಾಡಬಹುದು ನಾವು. ತು ಅನ್ನುವ ಧಾತು ಬೇರೆ, ಅಶ ಅನ್ನುವ ಧಾತು ಬೇರೆ. ಹಾಗೊಂದು ವ್ಯಾಖ್ಯಾನವನ್ನು ಕೂಡ ನಾನು ಮಾಡಬೇಕು ಅಂತ ಬಯಸ್ತೇನೆ. ತು ಗತಿ ವೃದ್ಧಿ ಹಿಂಸಾಸು ಅಂತ ಒಂದು ಧಾತು ಇದೆ. ಅದು ಎಲ್ಲಾ ಧಾತು ಪಾಠಗಳಲ್ಲಿ ಕಾಣದೇ ಇರಬಹುದು. ಸೌತ್ರ ಧಾತು ಅದು. ಸೌತ್ರ ಧಾತು ಅನ್ನೋದ್ರ ವಿವರಣೆ ಇಲ್ಲೇನು ಬೇಡ, ಹೆಚ್ಚಿನ ಅದ್ರ ಬಗ್ಗೆ ಮಾಹಿತಿ ನನಗೂ ಕೂಡ ಈಗಿಲ್ಲ. ಅಂತೂ ಭ್ವಾದಿಗಣ, ಅದಾದಿಗಣ, ಜುಹೋತ್ಯಾದಿ ಗಣದಲ್ಲಿ ಸೇರದೇ ಇರುವಂತಹ ಸೌತ್ರ, ಸೂತ್ರಕ್ಕೆ ಸಂಬಂಧಪಟ್ಟ ಒಂದು ಉಕಾರಾಂತವಾದ ಧಾತು ಇದು. ಅದು ಬೃಹತ್ ಧಾತು ರೂಪಾವಳಿಯಲ್ಲಿ ಕಾಣಿಸ್ತದೆ ನಮಗೆ. ಅದರ ಲಟ್ಲಕಾರ ತೌತಿ ಅಂತ ಆಗ್ತದೆ. ತೌತಿ ಅದು ಕೌತಿ, ಕು ಶಬ್ದೆ ಕೌತಿ ಎಂಬ ಧಾತುವಿನಂತೆ ಅದರ ನಡೆ ಆ ಧಾತುವಿಂದು. ಅದಕ್ಕೆ ಗತಿ ಮತ್ತೆ ವೃದ್ಧಿ. ಗತಿ ಅಂದರೆ ಹೋಗುವುದು ಅಥವಾ ತಿಳಿಯುವುದು ಅಂತ ಅರ್ಥ. ವೃದ್ಧಿ ಅಂದರೆ ಬೆಳೆಯುವುದು, ಬೆಳೆಸುವುದು. ಮತ್ತೆ ಹಿಂಸಾ, ಇವಿಷ್ಟ ಅರ್ಥಗಳು ಅದರಿಂದ ಬರ್ತವೆ. ಮುಂದೆ ಅಶ ಅಂತ ಒಂದು ಧಾತು ಇದೆ. ಇಲ್ಲಿ ಶ ಇದೆಯಲ್ಲ, ಇದು ಮೂರ್ಧನ್ಯ ಶಕಾರ, ತಾಲವ್ಯ ಶಕಾರ ಅಲ್ಲ. ಷಣ್ಮುಖ ಎಂಬಲ್ಲಿ ಶ ಬರಿತೀವಲ್ಲ, ಆ ಶವನ್ನು ಇಲ್ಲಿ ಹೇಳಬೇಕು. ಅಶತಿ ಅಂತ ಇನ್ನೊಂದು ತಗೋಣ. ಅದು ಅಶಗತಿ ದೀಪ್ತ್ಯಾದಾನೇಶು ಅಂತ. ಅದು ಕೂಡ ಬೃಹತ್ ಧಾತು ರೂಪಾವಳಿಯಲ್ಲಿ ನಮಗೆ ಕಾಣ್ತದೆ. ಮತ್ತೆ ಈ ಅಶಗತಿ ದೀಪ್ತ್ಯಾದಾನೇಶು ಅಂತ ಏನು ಧಾತು ಇದೆಯಲ್ಲ, ಈ ಒಂದು ಧಾತುವನ್ನ ಈ ಭಾಗವತ ತಾತ್ಪರ್ಯದ ಛಲಾರಿ ಟಿಪ್ಪಣಿಯಲ್ಲಿ ಉದ್ಧರಿಸಿದ್ದಾರೆ. ಅಷ್ಟವು ಎಂಬ ಶಬ್ದದ ನಿಷ್ಪತ್ತಿಯನ್ನ ತೋರಿಸುವ ಪ್ರಸಂಗದಲ್ಲಿ ಅವರು ಉದ್ಧರಿಸಿದ್ದಾರೆ. ಆದ್ರಿಂದ ಆ ಧಾತುವನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೇನೆ. ಹಾಗಾಗಿ ಒಟ್ಟಾರೆ ತ್ವಷ್ಟ ಅಂದ್ರೆ ತೌತಿ ಅಶತಿ ಚ. ತೌತಿ ಅಂತ ಒಂದು ಕ್ರಿಯಾಪದ, ಅಶತಿ ಅಂತ ಇನ್ನೊಂದು ಕ್ರಿಯಾಪದ. ಮೂಲ ಧಾತು ತು ಪ್ಲಸ್ ಅಶ. ತೌತಿ ಎಂಬಲ್ಲಿ ತು ಧಾತು ಇರುವುದು, ಅಶತಿ ಎಂಬಲ್ಲಿ ಅಶ ಧಾತು ಇದೆ. ಇವೆರಡು ಸೇರಿ ತ್ವಷ್ಟ ಅಂತಾಗಿದೆ. ಅದಕ್ಕೆ ಅರ್ಥ ಏನು? ನಾವು ಈಗಾಗಲೇ ಆ ತು ಧಾತುವಿಗೆ ಗತಿ ವೃದ್ಧಿ ಅಂತ ಎರಡು ಅರ್ಥವನ್ನು, ಗತಿ ವೃದ್ಧಿ ಹಿಂಸಾ ಅಂತ ಮೂರು ಅರ್ಥವನ್ನು ನೋಡಿದ್ದೇವೆ. ಗತಿ ಅಂದರೆ ಹೋಗುವುದು ಅಂತ ಅರ್ಥ, ಹೋಗುವುದು ಅಂದ್ರೆ ತಿಳಿಯುವುದು ಅಂತ ಅರ್ಥ. ಪ್ರತಿಯೊಬ್ಬ ಜೀವನ ಹಿನ್ನೆಲೆಯನ್ನು ತಿಳಿತಾನೆ, ಮತ್ತೆ ಅವನನ್ನ ವೃದ್ಧಿ, ಬೆಳವಣಿಗೆಯ ಕಡೆಗೆ ನಡೆಸ್ತಾನೆ ಈ ಭಗವಂತ. ಜಾನಾತಿ ವರ್ಧಯತಿ ಅಂತ ಹೀಗೆ ಎರಡು ಅರ್ಥ. ಮುಂದೆ ಅಶಧಾತುವಿಗೆ ಅದಕ್ಕೂ ಕೂಡ ಗತಿ ಅಂತ ಅರ್ಥ ಇದೆ. ದೀಪ್ತಿ, ಕಂಗೊಳಿಸುವುದು ಅಂತ ಇನ್ನೊಂದು ಅರ್ಥ ಇದೆ. ಕಂಗೊಳಿಸುವುದು ಅನ್ನೋದನ್ನ ನಾವೀಗ ತಗೊಳ್ಳೋಣ. ಮನುಷ್ಯನ ಪ್ರತಿಯೊಬ್ಬ ಸಾಧಕನ ಹಿನ್ನೆಲೆಯನ್ನು ತಿಳಿದು ಅವನನ್ನು ಬೆಳೆಸಿ ಮುಂದೆ ಅವನನ್ನ ಪ್ರಕಾಶಿಸ್ತಾನೆ, ಬೆಳಗುವಂತೆ ಮಾಡ್ತಾನೆ. ಆ ಕಾರಣಕ್ಕಾಗಿ ಆ ಭಗವಂತನನ್ನ ಅಶತಿ ಅಂತ ಹೇಳ್ತಾರೆ, ಬೆಳಗಿಸ್ತಾನಾದ್ರಿಂದ. ಮುಕ್ತಿ ಸುಖವನ್ನು ಕೊಟ್ಟು ಅವನ ಸ್ವರೂಪ ಶರೀರವನ್ನ ಅವನಿಗೆ ಕೊಟ್ಟು
ಬಾಹ್ಯ ಶರೀರಗಳನ್ನೆಲ್ಲ ತೊಲಗಿಸಿ ಆತ ಶುದ್ಧ ಸ್ವರೂಪಾನಂದದಲ್ಲಿ ಮಗ್ನನಾಗುವಂತೆ ಮಾಡಿ ಆತನನ್ನ ಪ್ರಕಾಶಿಸ್ತಾನೆ. ಪ್ರಕಾಶ, ನೈಜವಾದ ಜ್ಞಾನವೆಂಬ ಪ್ರಕಾಶ, ಸುಖವೆಂಬ ಪ್ರಕಾಶವನ್ನ ಆ ಭಗವಂತ ಆ ಜೀವನಿಗೆ ಕೊಡ್ತಾನೆ. ಹೀಗೆ ತೌತಿ ಅಂದರೆ ತಿಳಿಯುತ್ತಾನೆ ಮತ್ತು ಬೆಳೆಸ್ತಾನೆ. ಮತ್ತೆ ಅಶತಿ ಅಂದರೆ ಅವನನ್ನು ಬೆಳಗಿಸ್ತಾನೆ. ಮೊದಲನೇದ್ದು ತಿಳಿಯುವುದು ಮತ್ತೆ ಬೆಳೆಸುವುದು, ಎರಡನೇದ್ದು ಪ್ರಕಾಶಿಸುವುದು. ಇದಿಷ್ಟು ಅರ್ಥಗಳಲ್ಲಿ ಆಗ್ತವೆ. ತು ಪ್ಲಸ್ ಅಶ, ಮುಂದೆ ತೃಚ್ ಪ್ರತ್ಯಯ ಅಥವಾ ತೃಣ್ ಪ್ರತ್ಯಯ, ಋಕಾರಾಂತವಾದ ಶಬ್ದವೇ. ಹೀಗದು ಈ ತ್ವಷ್ಟ ಎಂಬುದಾಗಿ ಆಗ್ತದೆ ಅಂತ ಅಭಿಪ್ರಾಯ. ಇಲ್ಲಿ ತು ಪ್ಲಸ್ ಅಶ, ತ್ವಷ್ಟ ಅಂತಾನೆ ಆಗ್ಲಿಕ್ಕೆ ಅನುಕೂಲ ಇದೆ. ತು ಪ್ಲಸ್ ಅಶ ಪ್ಲಸ್ ತೃಚ್ ಪ್ರತ್ಯಯ. ತೃಚ್ ಪ್ರತ್ಯಯಲ್ಲಿ ತೃ ಮಾತ್ರ ಉಳಿತದೆ. ಹಾಗಾಗಿ ಇದು ತ್ವಶ್ ಅಂತ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಹಿಂದಾದ್ರೆ ತ್ವಿಷ ಧಾತು ಇತ್ತು, ಅದು ತ್ವಶ್ ಹೇಗಾಯಿತು ಅಂತ ಗೊಂದಲ ಉಳಿದಿತ್ತು. ಆ ಗೊಂದಲಕ್ಕೆ ಈಗ ಅವಕಾಶ ಇಲ್ಲ. ಅದು ಗೊಂದಲ ಅಲ್ಲ ಆವಾಗ ಹೇಳಿದ್ದು, ಯಾಕಂದ್ರೆ ಎಲ್ಲಾ ಪ್ರಾಚೀನರು ಒಪ್ಪಿರುವಂತಹ ಒಂದು ಅಭಿಪ್ರಾಯವೇ ಅದು. ಅದರಿಂದ ಅದು ಗೊಂದಲ ಏನು ಖಂಡಿತ ಅಲ್ಲ. ಮತ್ತಷ್ಟು ಧಾತುಗಳನ್ನ ನಾವು ಆಲೋಚಿಸಿ ನೋಡಿದಾಗ ಹೀಗೊಂದು ನನಗೆ ಅನಿಸ್ತು, ಸರಳವಾಗಿಯೇ ತ್ವಷ್ಟ ಅಂತ ಆಗ್ತದೆ. ಇದು ಪರಮಾತ್ಮ ನಮ್ಮೆಲ್ಲರ ಯೋಗ್ಯತೆಯನ್ನು ತಿಳಿದು ನಮ್ಮನ್ನ ಬೆಳೆಸುವಂತಹ ಒಬ್ಬ ಶಿಲ್ಪಿ ಅವನು, ಅಕ್ಕಸಾಲಿಗ ಅವನು. ಈ ವಿಶ್ವಕರ್ಮ ಮೊದಲಾದವರು ದೇವ ಶಿಲ್ಪಿಗಳು ಕೂಡ ಮಾಡುವುದು ಅದನ್ನೇ. ತ್ವಕ್ಷ ತನೂಕರಣೆ ಅಂತ ಮತ್ತೊಂದು ಧಾತು ಇದೆ, ತಕ್ಷ ತನೂಕರಣೆ ಅಂತ. ಆ ಒಂದು ಅರ್ಥವನ್ನು ಇಟ್ಕೊಂಡಾಗಲೂ ಕೂಡ ಈ ಜಗತ್ತೆಲ್ಲವನ್ನೂ ಕೂಡ ಕೆತ್ತಿ ರೂಪಿಸುವವನು ಅನ್ನೋ ಅರ್ಥ ಅದಕ್ಕೆ ಪ್ರಸಿದ್ಧವಾಗಿಯೇ ಇದೆ. ಜಗತಃ ತಕ್ಷಣಾತ್ ತನೂಕರಣಾಚ್ಚ. ತಕ್ಷ ಅಂದ್ರೆ ಬಡಿಗರವನು ಅಂತಾನೆ ಅರ್ಥ ಇದೆ. ಅಂಥ ಭಗವಂತ ಈತ ಅಂತ ಅರ್ಥ. ಹೀಗೆ ನಮ್ಮನ್ನು ತಿಳಿದು ನಮ್ಮನ್ನು ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಿದೆ. ಆ ಪ್ರಕಾರ ನಮ್ಮನ್ನು ಬೆಳೆಸ್ತಾನೆ. ಕೊನೆಗೆ ನಮಗೊಂದು ಕಂಗೊಳಿಸುವಂತಹ ರೂಪವನ್ನು ಕೊಡ್ತಾನೆ ಈ ಭಗವಂತ. ಆದ್ರಿಂದ ಅವನನ್ನು ತಕ್ಷ ಅಂತ ಕರೀತಾರೆ. ಕಂಗೊಳಿಸುವಂತಹ ರೂಪ ನಮಗೆ ಬರಬೇಕಾದ್ರೆ ಅವನು ಕೂಡ ಸ್ವಯಂ ಕಂಗೊಳಿಸುವವನಾಗಿರ್ಬೇಕಲ್ಲ. ಅವನು ಸ್ವಯಂ ಕಂಗೊಳಿಸುವವನಾಗಿದ್ದಾನೆ ಅನ್ನೋದನ್ನ ತವಸ್ತಮ ಅಂತ ಹೇಳಿದೆ ಈ ಶಬ್ದ. ತ್ವಷ್ಟ ಅನ್ನೋ ಶಬ್ದಕ್ಕೇನೆ ಕಂಗೊಳಿಸುವವನು ಅಂತನೂ ಅರ್ಥ ಇದೆ ವಿಷ್ಣು ಸಹಸ್ರನಾಮದ ನಾಮಕ್ಕೆ. ತವಸ್ತಮ ಎಂಬ ಶಬ್ದಕ್ಕೆ ಸ್ವಯಂ ಪ್ರಕಾಶಿಸುವವನು ಅಂತ ಅರ್ಥವನ್ನು ವೇದ ಹೇಳೇ ಹೇಳ್ತದೆ. ಹೀಗೆ ತವಸ್ತಮ ಎಂಬ ಶಬ್ದಕ್ಕೂ ಮತ್ತೆ ತ್ವಷ್ಟ ಎಂಬ ಶಬ್ದಕ್ಕೂ ವ್ಯಾಖ್ಯೇಯ ಭಾವ ಇದೆ. ವಿಷ್ಣು ಸಹಸ್ರನಾಮ ಹೇಳಿದ್ದನ್ನ ವೇದ ಮಂತ್ರ ವಿಸ್ತರಿಸಿ ಹೇಳಿದೆ ಅಂತ ಅರ್ಥ. ಅದೇ ಅರ್ಥವನ್ನೇ ತವಸ್ತಮ ಎಂಬುದಾಗಿ ವೇದ ಏನು ಹೇಳಿದೆ ಅದಕ್ಕೆ ಮೂಲಭೂತವಾದ ತ್ವಷ್ಟ ಎಂಬ ವಿಷ್ಣು ಸಹಸ್ರನಾಮ ಶಬ್ದವನ್ನ ನಾನೊಂದು ರೀತಿಯಾಗಿ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡ್ಕೊಂಡಿದ್ದೇನೆ ಅಷ್ಟೇ. ಧಾತುಗಳು ತು ಧಾತು ಒಂದು, ಅಶಧಾತು ಒಂದು ಅಂತ ಈಗ ಎರಡನ್ನ ಮಾಡಿಕೊಂಡಿದ್ದೇನಷ್ಟೆ. ಇದು ಆ ತ್ವಷ್ಟ ಎಂಬ ನಾಮದ ಮತ್ತೆ ಆ 49ನೇ ಬೃಹತಿ ಮಂತ್ರದ ಭಾವಾರ್ಥ ಮತ್ತು ಅನ್ವಯಾರ್ಥಗಳು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಉಪನಿಷತ್ನಲ್ಲಿ ಬಂದಿರುವಂತಹ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬಂದಿರುವಂತಹ ಸಂಗತಿಗಳನ್ನ ಮತ್ತು ಬೇರೆ ಬೇರೆ ಸರ್ವಮೂಲಕ ಆಧಾರಗಳನ್ನು ನಾವು ನೋಡುವುದಿದೆ. ಅದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.